ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ ಇದರಲ್ಲಿ ಟ್ರೈಯಲ್ಲಿ ಹೆಂಗೆ ಬರುತ್ತೆ ನೋಡೋಣ. ಹುಳಿಕಾಳು ಬಸ್ ಸಾಂಬಾರ್ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಕ್ವಾಗಾರ್ಡ್ ಬುಕ್ ಮಾಡಿದ್ವಿ. ಸೊ ಅದು ಈಗ ಡೆಲಿವರಿ ಇದೆ 12 ಒಳಗಡೆ. ಇದು 200 ರೂಪೀಸ್ ಮೇಲೆ ಶಾಪಿಂಗ್ ಮಾಡಿದ್ರೆ 1 ರೂಪಿಗೆ ಕೊಡ್ತಾರೆ. ನನ್ನ ಮೇಲೆ ಇರೋ ಕೋಪನು ಇದರಲ್ಲೇ ತಿರ್ಸ್ಕೊತಾಳೆ. ಗಂಡಂಗೆ ಎದುರು ಮಾತಾಡಂಗಿಲ್ವಲ್ಲ. ಹೊರಟೆ ಬಟ್ ನೋಡಿದ್ರೆ ಗಾಡೀಲಿ ಪೆಟ್ರೋಲ್ ಇಲ್ಲ. ಸೊ ಸ್ಟಾರ್ಟೇ ಆಗ್ತಿಲ್ಲ. ಹುಡ್ದಿರ ಹಾಲಲ್ಲಿ ಪನ್ನೀರ್ ಮಾಡೋದು. ಸೊ ಹಂಗಾಗಿ ಹೊಡಿಯೋದಕ್ಕೆ ಹಾಕ್ತಿದ್ದಾರೆ. ಇವರು ಆ್ಯಸ್ ಯೂಶುವಲ್ ಕೊತ್ತಂಬರಿ ಸೊಪ್ಪು ಸೋಸ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನು ಅಂದರೆ, ಇವತ್ತು ಡೇ 3 ಅಂದರೆ ಬುಧವಾರ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಎದ್ದಿದ್ದೀವಿ. ಆ್ಯಸ್ ಯೂಶುವಲ್ ನನ್ನ ಭಾಗ ತೊಳಿತೀನಿ, ಅಷ್ಟೊತ್ತಿಗೆ ಇವ್ರು ಕಸ ಗುಡಿಸ್ತಾರೆ. ಇವತ್ತು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀವಿ. ಪಟ್ ಅಂತ ಆಗೋ ಥರ. ತುಂಬ ಜನ ಗೊತ್ತಿರುತ್ತೆ, ತುಂಬ ಜನ ಗೊತ್ತಿರಲ್ಲ. ಏನು ತಿಂಡಿ ಮಾಡ್ತಿದ್ದೀವಿ ನೋಡೋಣ ಬನ್ನಿ. ಆ್ಯಸ್ ಯೂಶುವಲ್ ನಾನು ಕಸ ಹೊಡಿತಿದ್ದೀನಿ. ಸಂಜು ರಂಗೋಲಿ ಬಿಡ್ತಿದ್ದಾಳೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ ಇದರಲ್ಲಿ ಟ್ರೈಯಲ್ಲಿ ಹೆಂಗೆ ಬರುತ್ತೆ ನೋಡೋಣ. ಇವತ್ತು ವೆದರ್ ಫುಲ್ಲು ಮೋಡ ಆಗಿದೆ. ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಓ ಸಖತ್ತಾಗಿ ಬಂದಿದೆ ಗೈಸ್. ಪಿಕಾಕ್ ಅಲ್ಲ, ಬಾತುಕೋಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸಖತ್ತಾಗಿ ಬಂದಿದೆ. ನಿಮಗೇನು ಅನಿಸ್ತಿದೆ? ನಮಗೂ ಸಖತ್ತಾಗಿ ಬಂದಿದೆ. ನೋಡೋಣ, ಫಸ್ಟ್ ಟೈಮ್ ಅಲ್ವಾ ಅಂತ ಟ್ರೈ ಮಾಡಿದೆ. ತಂದು ತುಂಬ ದಿನ ಆಗಿತ್ತು. ಇವತ್ತು ಟ್ರೈ ಮಾಡಿದ್ದೆ. ಅಯ್ಯೋ, ಬನ್ನಿ ಇವಾಗ ಅಡುಗೆ ಮಾಡೋಕೆ ಹೋಗೋಣ. ಇವತ್ತಿನ ಸ್ಪೆಷಲ್ ಡಿಶ್ ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಾಯಿ ತುರಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಸೊ ನಾವು ಬಾಕ್ಸಿಗೆಲ್ಲ ತಗೊಂಡು ಹೋಗೋದ್ರಿಂದ ಜಾಸ್ತಿ ಕಾಯಬೇಕಾಗುತ್ತೆ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಹಾಕೋತೀನಿ ನಾನು. ಸೊ ಒಂದು ಟೈಮಿಂಗ್ ಮಾಡ್ಕೊಳ್ಳೋದಾದರೆ ಬರೀ ಕಾಯಿ ತುರಿ ಹಾಕೊಂಡು ಮಾಡ್ಕೋಬೋದು. ಇವಾಗ ಈರುಳ್ಳಿ ಫುಲ್ ಚಿಕ್ಕದಾಗಿ ಚಾಪ್ಸ್ ಮಾಡ್ಕೊತಾ ಇದ್ದೀನಿ. ನಂದು ಈರುಳ್ಳಿ ಎಲ್ಲ ಚಾಪ್ಸ್ ಆಯಿತು. ಇವು ಕಾಯಿ ತುರಿತಾ ಇದ್ದಾರೆ. ಇಷ್ಟಾಗಿದೆ. ಬೇಗ ಚಿತ್ರಾನ್ನ ಮಾಡೋಣ ಅಂತ ಹೋದ್ವಿ. ಈರುಳ್ಳಿನೂ ಕುಯ್ದಾಯ್ತು, ಕಾಯಿನೂ ತುರಿದಾಯ್ತು. ಒಗ್ಗರಣೆ ಹಾಕೋಣ ಅಂತ ಹೋದೆ. ನೋಡಿದ್ರೆ ಮೆಣಸಿನ್ಕಾಯೇ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ. ಸೊ ಹಂಗಾಗಿ ಪಟ್ ಅಂತ ಆರ್ಡ್ರ್ ಮಾಡಿದ್ರೆ ಇವಾಗ ಆರ್ಡರ್ ಬಂದಿದೆ. ಏನೇನು ಆರ್ಡ್ರ್ ಮಾಡಿದ್ದೀರಾ? ಮೆಣಸಿನ್ಕಾಯಿ, ಸೌತೆಕಾಯಿ, ಕೊತ್ತಂಬರಿ, ಕರಿಬೇವು. ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇದು 200 ರೂಪೀಸ್ ಮೇಲೆ ಶಾಪಿಂಗ್ ಮಾಡಿದ್ರೆ 1 ರೂಪಿಗೆ ಕೊಡ್ತಾರೆ. ಹಾಗಾಗಿ ಐಸ್ಡ್ ಕಾಫಿ ಇತ್ತು. ಯಾವ ಆ್ಯಪಲ್ಲಿ? ಕೋಲ್ಡ್ ಕಾಫಿ, ಇನ್ಸ್ಟಾಮಾರ್ಟಲ್ಲಿ. ಮತ್ತು ನಾಳೆ ಪನ್ನೀರ್ಗೆ ಹಾಲು ಆರ್ಡ್ರ್ ಮಾಡಿದ್ದೀನಿ. ಪನ್ನೀರ್ ಮಾಡೋಣ ಇವತ್ತು ರಾತ್ರಿ. ಆಗ್ಬಿಟ್ಟಿದೆ ಆಲ್ರೆಡಿ. ಅರ್ಧ ಗಂಟೆ ಕಾದಿದ್ದೀವಿ ಇದಕ್ಕೋಸ್ಕರ. ಸೇಮ್ ಚಿತ್ರಾನ್ನ ಥರನೇ ಒಗ್ಗರಣೆ ಹಾಕೋತಿದ್ದೀನಿ. ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಬೆನ್ನೆಲ್ಲ ಉದ್ದಿನ ಬೇಳೆ ಹಾಕೋತೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಈರುಳ್ಳಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕಾಯಿ ತುರಿ ಸಮವಾಗಿರಲಿ ಅಂತ. ಇದೊಂದು ಚೂರು ಫ್ರೈ ಆದಮೇಲೆ ಕಾಯಿ ತುರಿ ಹಾಕೋದು. ಇವರು ಆ್ಯಸ್ ಯೂಶುವಲ್ ಕೊತ್ತಂಬರಿ ಸೊಪ್ಪು ಸೋಸ್ತಾ ಇದ್ದಾರೆ. ಕಾಯೆಲ್ಲ ಫ್ರೈ ಆಗಿದೆ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡು ನಿಂಬೆಹಣ್ಣು ಬಿಟ್ಟರೆ ಆಗೋಯ್ತು ಚಿತ್ರಾನ್ನ. ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ವಾಕ್ ಮಾಡ್ಕೋಬೋದು, ಡಿಫ್ರೆಂಟಾಗಿರುತ್ತೆ. ಫೈನಲಿ ಗೊಜ್ಜೆಲ್ಲ ಆಯಿತು. ಇವಾಗ ಕಲಿಸ್ಬಿಟ್ಟು ಟೇಸ್ಟ್ ಹೆಂಗಿದೆ ನೋಡೋಣ. ಹೆಂಗಿದೆ? ಸಕ್ಕತ್ತಾಗಿದೆ. ಬೆಳಗ್ಗೆ ಟಿ ವಿ ಹಾಕ್ಕೊಳ್ಳಲ್ಲ, ಹಿಂಗೆ ಫೋನ್ ನೋಡ್ಕೊಂಡು ತಿನ್ಕೊಂಡು ಹೋಗ್ತೀವಿ ಬೇಗ. ಇವತ್ತು ನಾನು ಒಬ್ಳೆ ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಹಸ್ಬೆಂಡು ಬರ್ತಾ ಇಲ್ಲ ಇವತ್ತು ಆಫೀಸಿಗೆ. ಯಾಕೆ ಅಂದರೆ ಅಕ್ವಾಗಾರ್ಡ್ ಬುಕ್ ಮಾಡಿದ್ವಿ. ಸೊ ಅದು ಈಗ ಡೆಲಿವರಿ ಇದೆ 12 ಒಳಗಡೆ. ಸೊ ಅದಕ್ಕೆ ಇಬ್ಬರು ಆಫೀಸಿಗೆ ಹೋದರೆ ಇಲ್ಲಿ ಯಾರೂ ಇರಲ್ಲ ಅಂದ್ಬಿಟ್ಟು ಅವರು ಇಲ್ಲೇ ಇರ್ತಾ ಇದ್ದಾರೆ. ಸೊ ನಾನು ಹೊರಡ್ತಾ ಇದ್ದೀನಿ. ಸೊ ಪಟ ಅಂತ ರೆಡಿಯಾಗಿ ಹೋಗೋಣ ಬನ್ನಿ. ಸೊ ಇವತ್ತಿನ ಔಟ್ಫಿಟ್ ವೆಡ್ನೆಸ್ಡೇ ಆಗಿರೋದ್ರಿಂದ ಶಾರ್ಟ್ ಕುರ್ತಿ ಹಾಕ್ಕೊಂಡಿದ್ದೀನಿ. ಇವತ್ತಿನ ದಿನವೇ ಸರಿಗಿಲ್ಲ. ಇವಾಗ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಕೂತ್ಕೊಂಡೆ, ಹೊರಟೆ. ಬಟ್ ನೋಡಿದ್ರೆ ಗಾಡೀಲಿ ಪೆಟ್ರೋಲ್ ಇಲ್ಲ. ಸೊ ಸ್ಟಾರ್ಟೇ ಆಗ್ತಿಲ್ಲ. ಯಾವ ಪೆಟ್ರೋಲ್ ಬಂಕಲ್ಲಿ ಕೇಳಿದ್ರು ಬಾಟ್ಲಲ್ಲಿ ಪೆಟ್ರೋಲ್ ಕೊಡ್ತಿಲ್ಲ.
ಸೊ ಇವಾಗ ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದಿದ್ದಾರೆ, ಅವ್ರೇನೋ ತಳ್ಕೊಂಡೋಗೇನೋ ತರ್ತೀನಿ ಅಂತ ಹೇಳಿದ್ರು. ಸೊ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ. ಬ್ಯಾಡ್ ಡೇ. ಇದು ಸಂಜು ಔಟ್ಫಿಟ್. ನಾನು ಆಫೀಸ್ಗೆ ಹೋಗ್ತಿಲ್ವಲ್ಲ, ಹಂಗಾಗಿ ನಂದು ಇದು ಔಟ್ಫಿಟ್. ಫೈನಲಿ ಹೊರಟೆ. ಫುಲ್ ಲೇಟ್ ಆಗೋಯ್ತು ಇವತ್ತು, 11 ಗಂಟೆ ಆಗಿದೆ. ಟ್ರಾಫಿಕ್ ನೋಡ್ಬೇಕು ಇವತ್ತು. ಹೆಂಗೆ ಹಾಕ್ಸ್ಕೊಂಬಂದ್ರಿ ಪೆಟ್ರೋಲಾ? ಹೊಡ್ಕೊಂಡೋಗಿ ಅಂದ್ರೆ ಇನ್ನೊಂದು ಗಾಡಿಯಿಂದ ಇನ್ನೊಂದು ಗಾಡೀಲಿ ಇಲ್ಲಿ ಹೊಡ್ಕೊಂಡು ತೊಳ್ಕೊಂಡು ಪೆಟ್ರೋಲ್ ಎಲ್ಲ ಆಗ್ತಿಲ್ಲ ಗಾಯ್ಸ್. ಫೈನಲಿ ಬಂದೆ ಆಫೀಸಿಗೆ. ಇವ್ರೀಗ ವಾಪಸ್ ಮನೆಗೆ ಹೋಗ್ತಾರೆ. ಸಂಜೆ ಬಿಟ್ಟು ಬಂದೆ, 11:45 ಆಗಿದೆ, ಲೇಟ್ ಆಗಿದೆ. ನಾನು ಇವಾಗ ವರ್ಕ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ವರ್ಕ್ ಮಾಡೋಣ. ಫೈನಲಿ ನನ್ನ ಆರ್ಡ್ರು ಬಂತು. ಆಗ್ಲಿಂದ ವೆಯ್ಟ್ ಮಾಡ್ತಾ ಕೂತಿದ್ದೆ. ಇದೇ ನಮ್ಮ ಪ್ರಾಡಕ್ಟ್. ನಾವು ಆರ್ಡ್ರ್ ಮಾಡಿದ್ದು ಅಕ್ವಾಗಾರ್ಡ್. ಇಷ್ಟು ದಿನ ನಾವು ಕ್ಯಾನ್ ನೀರು ಯೂಸ್ ಮಾಡ್ತಿದ್ವಿ, ಹಾಗಾಗಿ ಕ್ಯಾನ್ ನೀರು ಬೇಡ ಅಂದ್ಬಿಟ್ಟು ಅಕ್ವಾಗಾರ್ಡ್ ಆರ್ಡ್ರ್ ಮಾಡಿದ್ವಿ. ಸೊ ಇದಕ್ಕೋಸ್ಕರ ನಾನು ಇವತ್ತು ಆಫೀಸ್ಗೆ ಹೋಗಿಲ್ಲ. ಸೊ ಸೆಟಪ್ ಮಾಡೋಕ್ಕೆ ಬರ್ತಾರೆ, ಆಮೇಲೆ ಫಿಟ್ ಮಾಡೋಣ. ಹೆಂಗಿದೆ ನೋಡಿ ನಮ್ಮ ಅಕ್ವಾಗಾರ್ಡು. ಇನ್ನೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಸಂಜೆ ಗೊತ್ತಿಲ್ಲ ಇದು ಆರ್ಡ್ರ್ ಮಾಡಿರೋದೇನೋ ಅಂತ. ಬನ್ನಿ ನೋಡೋಣ ಏನು ಪ್ರಾಡಕ್ಟ್ ಬಂದಿದೆ ಅಂತ. ಪ್ರಾಡಕ್ಟ್ ಬಂದು ಇದು ಈ ಬಾಕ್ಸು. ಇದು ಮೇಕಪ್ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕೆ ಬೇಕು ಅಂತ ಹೇಳಿದ್ದು, ಮಿರರ್ ಪಕ್ಕ. ಹಂಗಾಗಿ ಇದನ್ನು ಆರ್ಡ್ರ್ ಮಾಡಿದ್ವಿ. ಹಂಗೆ ಟೇಬಲ್ ಮೇಲೆ ಇಟ್ಕೋತಿದ್ವಿ, ಹಂಗಾಗಿ ಬಾಕ್ಸಲ್ಲಿ ಇಟ್ಕೊಳ್ಳೋಣ ಅಂತ ಆರ್ಡ್ರ್ ಮಾಡಿದ್ವಿ. ಇದೊಂದು ಬಂದಿದೆ. ಇವತ್ತು ನಮ್ಮ ಹಸ್ಬೆಂಡ್ ಆಫೀಸಿಗೆ ಬಂದಿರಲಿಲ್ಲ, ಹಾಗಾಗಿ ಮೆಟ್ರೋ ಹೋಗೋಣ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ತನಕ ಇಟ್ಕೊಂಡು ಹೋಗ್ತಾ ಇದ್ದೀನಿ. 2 ಸ್ಟಾಪ್ ಅಷ್ಟೇ ಮೆಟ್ರೋ. ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗೋಕೆ ದೂರ ಆಗುತ್ತೆ, ಹಂಗಾಗಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಹಸ್ಬೆಂಡ್ ಬಂದಿರ್ತಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಫೈನಲಿ ಮನೆಗೆ ಬಂದೆ. ಡೆಲಿವರಿ ಬಾಯ್ ಅವ್ನು ರಂಗೋಲಿ ಮುಗಿಸ್ಬಿಟ್ಟವನೇ. ಬಂದ ಅಷ್ಟೊತ್ತಿಗೆ ಅಕ್ವಾಗಾರ್ಡ್ ಬಂದಿದೆ. ಇವಾಗ ಟೈಮ್ 6:30 ಆಗಿದೆ. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ರೆಸ್ಟ್ ತೊಗೊಂಡು ಬಂದೆ. ಇವಾಗ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಸೊ ಬೇಗ ಅಡುಗೆ ಆದರೆ ಪನ್ನೀರ್ ಮಾಡ್ಬೋದು ಅಂತ. ಪನ್ನೀರ್ ಬೇರೆ ಮಾಡಬೇಕಲ್ಲ, ಸೊ ಅದಕ್ಕೆ ಹುಳಿಕಾಳು ಆಗಿದೆ. ಇವಾಗ ಬೇಯಕ್ಕೆ ಹಾಕಬೇಕು. ಇವತ್ತು ಸ್ಪೆಷಲ್ ಸಾಂಬಾರು ಏನು ಅಂದರೆ ಹುಳಿಕಾಳು ಬಸ್ ಸಾಂಬಾರು. ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನು ಅನಿಸ್ತಾ ಇದೆ ನಿಮಗೆ? ನಾನು ರೂಮಲ್ಲಿ ಮಾಡಿದ್ದೆ ಗೈಸ್. ನೋಡು ಮಾಡಿದ್ರು. ನಾನು ಫಸ್ಟ್ ಟೈಮು ಮದುವೆ ಆಗಿ 6 ತಿಂಗಳು 8 ತಿಂಗಳು ಆದಮೇಲೆ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಫ್ರೈ ಮಾಡ್ಕೋಬೇಕು ಅದನ್ನು. ನಮ್ಮ ಹಸ್ಬೆಂಡ್ ಅವರು ಪಾತ್ರೆ ತೊಳಿತಾಯಿದ್ರು. ಪಾತ್ರೆ ತೊಳಿತಾ ಇವಾಗ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಕೂತವ್ರೆ. ಹಿಂಗೆ ಮಾಡೋದು ಯಾವಾಗಲೂ. ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ರುಬ್ಬೇಕು. ಮಧ್ಯಾಹ್ನ ಬೇಗ 1 ಗಂಟೆಗೆ ಊಟ ಮಾಡಿದ್ವಿ. ಇವತ್ತು ಆಫೀಸಲ್ಲಿ ಫ್ರೆಂಡ್ಸ್ ಎಲ್ಲ ಹಿಂಸೆ ಮಾಡಿದರು ಅಂತ, ಹಾಗಾಗಿ ಬಂದ ತಕ್ಷಣ ಹೊಟ್ಟೆ ಸಿಗ್ತಾಯಿತ್ತು. ಹಂಗಾಗಿ ಟೆಡ್ಡಿ ಮೆಡಿ ತಿಂತಾಯಿದ್ದೀನಿ ಊಟ ಮಾಡ್ತಾ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಇಷ್ಟ ಆಗಿದೆ ರುಬ್ಬಿಟ್ಟಿರೋದು. ಸ್ವಲ್ಪ ಮಾಡೋಣ ಅಂತ ಹೋಗ್ತೀವಿ, ಯಾವಾಗಲೂ ಜಾಸ್ತಿ ಆಗುತ್ತೆ. ಅವರೆಲ್ಲ ಪಾತ್ರೆ ತೊಳೆದಾಯಿತು, ಆಚೆನೂ ಮಾಡೋಕ್ಕೆ ಹೋಗಿದ್ದಾರೆ. ಈಗ ಬಡ ಅಂತ ಸಾಂಬಾರು ಮಾಡಿ ಮುದ್ದೆ ಬೇರೆ ಇಡಬೇಕು. ಬನ್ನಿ ಮಾಡೋಣ. ಸಾಂಬಾರು ಮಾಡೋದಷ್ಟು ಈಸಿ ಇಲ್ಲ ಗೈಸ್. ನಮ್ಮಮ್ಮ ಯಾವಾಗಲೂ ಹೇಳೋರು ಬಸ್ ಸಾಂಬಾರು ಮಾಡೋದು ತುಂಬ ಕಷ್ಟ, ಲೇಟ್ ಆಗುತ್ತೆ ಅಂತ. ಇವತ್ತು ಗೊತ್ತಾಗ್ತಾ ಇದೆ ನನಗೆ. ಈ ಕಡೆ ಖಾರ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಗಳೆ ಪಲ್ಯ ಮಾಡೋಣ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫೈನಲಿ ಸಾಂಬಾರು ಮತ್ತು ಪಲ್ಯ ಆಯಿತು. ನಾವು ಮುದ್ದೆ ಮಾಡಬೇಕು, ಅನ್ನಕ್ಕಿಡಬೇಕು. ಆಲ್ರೆಡಿ ಟೈಮ್ 8:45 ಆಗಿದೆ. ಮುದ್ದೆ ರೆಡಿ ಆಗ್ತಾ ಇದೆ. ಸಂಜು ಇರೋ ಶಕ್ತಿನೆಲ್ಲ ಹಾಕಿ ತಿರುಗ್ತಾ ಇದ್ದಾಳೆ. ಆಮೇಲೆ ನನ್ನ ಮೇಲೆ ಇರೋ ಕೋಪನೂ ಇದ್ರಲ್ಲೇ ತಿರ್ಸ್ಕೊತಾಳೆ. ಗಂಡಂಗೆ ಎದುರು ಮಾತಾಡಂಗಿಲ್ವಲ್ಲ, ಅನ್ಕೋಬೇಡಿ ಗಾಯ್ಸ್. ಜೋರಾಗಿ ಮಾತಾಡಂಗಿಲ್ಲ. ಅವೆಲ್ಲ ಹಳೆ ಸಂಪ್ರದಾಯ. ಯಾವ ರೂಲ್ಸ್ ಇದೆ, ಗಂಡಂಗೆ ಬೈಬಾರ್ದು ಅನ್ನಂಗೆ ಬೈತಾ ಇರ್ತಾಳೆ. ಇಲ್ಲಿ ನಡ್ಕೊ ಹೊಡಿತಾಳೆ ಪಾಪ. ಅಪರೂಪಕ್ಕೆ ಮದುವೆ ಆದಮೇಲೆ ಫಸ್ಟ್ ಟೈಮು ಅವಳೇ ಸಾಂಬಾರು ಮಾಡ್ಕೊಂಡು ಅವಳೇ ಪಲ್ಯ ಮಾಡಿ ಅವಳೇ ಮುದ್ದೆ ಮಾಡ್ತಾವಳೆ.
ಫೈನಲಿ ಅಡುಗೆ ಎಲ್ಲ ಮುಗೀತು. ಟೈಮ್ ಇವಾಗ 9:45 ಎಲ್ಲ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇದೇನು? ಅದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಓಕೆ, ಇವಾಗ ಊಟ ಮಾಡ್ತಾಯಿದ್ವಿ. ಮುದ್ದೆ, ಸಾಂಬಾರ್, ಪಲ್ಯ, ಸೌತೆಕಾಯಿ ಮತ್ತು ಅನ್ನ ಮತ್ತು ತುಪ್ಪ, ಮತ್ತು ತುಪ್ಪ, ಆಮೇಲೆ ಉಪ್ಪು, ಆಮೇಲೆ ಸಾಲ್ಟು. ಇಷ್ಟೊತ್ತಲ್ಲಿ ಉಪ್ಪು ಅನ್ನಬಾರ್ದು. ಅದು ಹೇಳಿಕೊಟ್ಟನೆ ನನಗೆ ಹೇಳ್ತದೆ. ಅದೇನು ಕೇಳಬಾರ್ದು ಅಂತ ಕಮೆಂಟ್ ಮಾಡಿ, ಗೊತ್ತಿದೆ. ಇವಾಗ ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಚಫ್ ನೋಡಿ, ಬಡಿದ್ರೆ ಆರಬೇಕು, ಆಚೆಗೆ ಸಾರಲ್ಲ, ಬಡಿತಾರೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಊಟ ಎಲ್ಲ ಆಯಿತು. ಇವಾಗ ಪನ್ನೀರ್ ಮಾಡೋಣ ಅಂತ ಬಂದಿದ್ದೀವಿ. ಪನ್ನೀರ್ ಮಾಡೋಕೆ ಹಾಲು ಹಾಕ್ತಾಯಿದ್ದೀವಿ. ನಂದಿನಿ ಪರಿಶುದ್ಧ ಹಾಲು, ಅದು ನೀಲಿ ಪ್ಯಾಕೆಟ್ ಹಾಕ್ತಿದ್ದೀವಿ, ಫ್ಯಾಟ್ ಕಮ್ಮಿ ಇರುತ್ತೆ ಅಂತ. ಹಾಲು ಕಾಯಕ್ಕೆ ಇಟ್ಟಿದ್ದಾರೆ. ಉಕ್ಕಿದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ವಿನೆಗರ್ನೆಲ್ಲ ಹಾಕ್ತಾರಂತೆ. ಹೋಮ್ ಮೇಡ್ ಪನ್ನೀರ್ ಬೈ ಅಕ್ಷಯ್ ಚೆಫ್. ಫುಲ್ ಉಕ್ತು ಅನ್ನೋ ಟೈಮಿಗೆ ವಿನೆಗರ್ ಹಾಕ್ತಾಯಿದ್ದಾರೆ. ಏನಕ್ಕೆ ವಿನೆಗರ್ ಹಾಕ್ತಾರೆ ಅಂದರೆ ಹಾಲು ಒಡೆಯೋಕ್ಕೆ. ಹೊಡೆದಿರೋ ಹಾಲಲ್ಲಿ ಪನ್ನೀರ್ ಮಾಡೋದು, ಸೊ ಹಂಗಾಗಿ ಒಡೆಯೋದಕ್ಕೆ ಹಾಕ್ತಿದ್ದಾರೆ. ಇವಾಗ ಪನ್ನೀರೆಲ್ಲ ಆಗಿದೆ. ಅದರಲ್ಲಿ ನೀರಂಶ ಇರುತ್ತಂತೆ, ಸೊ ಅದನ್ನು ಕೈಲಾದಷ್ಟು ಹಿಂಡ್ಬಿಟ್ಟು ಇವಾಗ ಕಟ್ಟಿಟ್ಟಿದ್ದಾರೆ. ಬೆಳಗ್ಗೆ ಇದನ್ನು ನೋಡ್ಬೇಕೇನಾಗಿರುತ್ತೆ ಅಂತ. ಸೊ ಅಷ್ಟೇ ಇವತ್ತು. ಇದೇನಪ್ಪ, ಮುದ್ದೆಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದನಲ್ಲ ಅಂತ ಶಾಕ್ ಆಗ್ತಿದೆಯಾ? ಇದು ಒಂದು ಟೆಕ್ನಿಕ್ ಹಿಂದಿನ ಕಾಲದಲ್ಲಿ ಮಾಡೋರು. ಈಗ ಸಂಜೆಗೆ ಉಸಿರುಗಟ್ಟಿದೆ ಬೆನ್ನಲ್ಲಿ, ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ಕೊಂಡು ಉಸಿರು ಹಿಡ್ಕೊಂಡಿರೋದನ್ನ ರಿಲೀಸ್ ಮಾಡ್ತೀವಿ. ಪನ್ನೀರೆಲ್ಲ ಮಾಡಾಯಿತು. ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಟಿದ್ದೀನಿ ಗಟ್ಟಿ ಆಗೋಕ್ಕೆ. ಸಂಜೆಗೂ ಹೆಂಗನ್ನಿಸ್ತು ಎಕ್ಸ್ಪೆರಿಮೆಂಟ್? ನನಗೆ ಸ್ವಲ್ಪ ರಿಲೀಫ್ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಪರವಾಗಿಲ್ಲ, ವರ್ಕ್ ಆಗುತ್ತೆ. ನಿಮಗೂ ಆ ಥರ ಪೇನ್ ಆದರೆ ಟ್ರೈ ಮಾಡಿ, ವರ್ಕೌಟ್ ಆಗುತ್ತೆ. ಸೊ ಇವಾಗೆಲ್ಲ ಆಯಿತು. ಟೈಮು 11:30 ಆಗಿದೆ, ಮಲ್ಕೊಬೇಕೀಗ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.